morning, students. I welcome you all to Current Affair lectures by Azad ICS Academy, and today we are continuing with July month current affairs. ಆಜಾದ್ ICS ಅಕಾಡೆಮಿಯ ಕರೆಂಟ್ ಅಫೇರ್ ಲೆಕ್ಚರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜುಲೈ ತಿಂಗಳ ಕರೆಂಟ್ ಅಫೇರ್ಸ್ ನ ಮುಂದುವರಿಸ್ತಾ ಇದ್ದೀವಿ. ಇವಾಗ ಮೊದಲನೆಯ ಟಾಪಿಕ್ ಏನಿದೆ ಅಂತ ನೋಡೋಣ. ಈಗ ನೋಡಿ ಏನಾಗಿದೆಪ್ಪ ಅಂತಂದ್ರೆ ನಾವು SC ST ಜಾತಿಗಳ ಆಂತರಿಕ ಮೀಸಲಾತಿಯ ಬಗ್ಗೆ ಒಂದು ನ್ಯೂಸ್ ಹೋರಾಡ್ತಾ ಇತ್ತು, ನೋಡ್ತಾ ಇದ್ರಿ ನೀವು ಇದ್ರ ಬಗ್ಗೆ. ಸೊ ಇವಾಗ ಏನಾಗಿದೆಪ್ಪ ಅಂತಂದ್ರೆ ಆ ಒಂದು ಆಂತರಿಕ ಮೀಸಲಾತಿಯ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ ಅವರು ನಮ್ಮ ನ್ಯಾಯಮೂರ್ತಿ ಆದಂತ HN ನಾಗಮೋಹನ್ ದಾಸ್ ಅವರು ಒಂದು ಸಮಿತಿಯ ವರದಿಯನ್ನ ಅವ್ರು ಕೊಟ್ಟಿದ್ದಾರೆ. ಒಂದು ಸಮಿತಿ ಆಗಿತ್ತು, ಕಮಿಟಿ ಆಗಿತ್ತು. ಆ ಸಮಿತಿಯ ಹೆಡ್ ಯಾರಾಗಿದ್ರಪ್ಪ ಅಂತಂದ್ರೆ ನಿಮ್ಮ ನ್ಯಾಯಮೂರ್ತಿ ಆದಂತ HN ನಾಗಮೋಹನ್ ದಾಸ್ ಅವರಾಗಿದ್ರು. ಅವರು ಒಂದು ಕಮಿಟಿ ಮಾಡಿದ್ರು. ಆ ಕಮಿಟಿಯ ವರದಿಯನ್ನ ಅವರು ಈಗ ಒಪ್ಪಿಸಿದ್ದಾರೆ. ಆ ಕಮಿಟಿ ವರದಿ ಎದ್ರ ಮೇಲೆ ಒಪ್ಸಿದಾರಪ್ಪ ಅಂತಂದ್ರೆ ನೋಡಿ, ಪರಿಶಿಷ್ಟ ಜಾತಿ SC ಗಳ ಆಂತರಿಕ ಮೀಸಲಾತಿಯ ಕುರಿತು ಅಂತಂದ್ರೆ ಈ ರಿಪೋರ್ಟ್ ಬಂದ್ಬಿಟ್ಟು ಇಂಟರ್ನಲ್ ರಿಸರ್ವೇಶನ್ಸ್ ಅಂತಂದ್ರೆ ನೋಡಿ, ನಿಮ್ಗೆ ಗೊತ್ತಿರ್ಬೋದು ರಿಸರ್ವೇಶನ್ಸ್ ಮೀಸಲಾತಿಗಳು ಇದೆ, OBC ಮೀಸಲಾತಿಗಳಿದೆ, SC ಮೀಸಲಾತಿಗಳಿದೆ, ST ಮೀಸಲಾತಿಗಳಿದೆ. ಅದೇ ತರ ಸ್ಕೆಡ್ಯೂಲ್ ಕಾಸ್ಟ್ ಅಂತಂದ್ರೆ SC ಜಾತಿಗೆ ಇದರ ಒಳಗಡೆನೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಆಂತರಿಕ ಮೀಸಲಾತಿಗಳನ್ನ ಕೊಡ್ತಾ ಇದ್ದೀವಿ. ಸೊ ಈ ಮೀಸಲಾತಿ ಎಷ್ಟಾಗಿರ್ಬಹುದು ಏನು ಅನ್ನೋ ಒಂದು ಮಾಹಿತಿಯ ಕುರಿತು ಇವರು ಏನ್ ಮಾಡಿದಾರಪ್ಪ ಅಂತಂದ್ರೆ ಅವರು ಒಂದು ಕಮಿಟಿಯ ವರದಿಯನ್ನ ಏನ್ ಮಾಡಿದಾರೆ ಅಥವಾ ಸಮಿತಿಯ ವರದಿಯನ್ನ ಅವರು ಒಪ್ಪಿಸಿದ್ದಾರೆ ನಮ್ಮ CMಗೆ. Okay, so the Justice HN Nagmohan Committee submitted its report on the internal reservation among the scheduled caste to the Karnataka government. ಯಾವತ್ತು ಈ ಒಂದು ವರದಿನ ಒಪ್ಪಿಸಿದಾರಪ್ಪ ಅಂತಂದ್ರೆ ಅವರು 4 ಆಗಸ್ಟ್ 2025 ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ SC ಗಳ ಆಂತರಿಕ ಮೀಸಲಾತಿಯ ಕುರಿತು ತನ್ನ ವರದಿಯನ್ನು ಸಲ್ಲಿಸಿತು. ಸೊ ಏನಪ್ಪಾ ಈ ಕಮಿಟಿ ಏನ್ ಮಾಡತ್ತಂತಂದ್ರೆ ಈ ಕಮಿಟಿ ಅಥವಾ ಈ ಸಮಿತಿ ಅವರು ಏನ್ ಮಾಡ್ತಾರೆ ಅಂದ್ರೆ ಅವರು ಒಂದು ವರದಿಯನ್ನ ಒಪ್ಪಿಸ್ತಾರೆ ನಮ್ಮ ಕರ್ನಾಟಕ ಗವರ್ಮೆಂಟ್ಗೆ. ಈ ವರದಿಯ ಮೂಲಕ ಅಥವಾ ಈ ವರದಿಯ ಪ್ರಕಾರ ರಾಜ್ಯದಲ್ಲಿ ನೀವು ಎಷ್ಟು SC ಜಾತಿಗಳಿವೆ ನೋಡಿ, 101 ರಾಜ್ಯದಲ್ಲಿ 101 SC ಗಳ ಜಾತಿ ಇದೆ. ಇದನ್ನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ 5 ವರ್ಗಗಳಾಗಿ ಅವನ್ನ ಏನ್ ಮಾಡ್ತಾರೆ ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಂದ್ರೆ ಒಂದೇ ಜಾತಿ ಇರೋದು, ಆ ಒಂದು ಜಾತಿ ಹೆಸರು ಯಾವ್ದಪ್ಪ ಅಂತಂದ್ರೆ SC. ಎಷ್ಟು ಅದರಲ್ಲಿ ವಿಧಗಳಿವೆ ಅಂತಂದ್ರೆ 101 ವಿಧಗಳಿದೆ. ಇದನ್ನ ಅವರು ಮತ್ತೆ ಮುಂದಾಗಿ 5 ವರ್ಗಗಳಲ್ಲಿ ಅಥವಾ 5 ವರ್ಗಗಳಾಗಿ ಅವನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅವನ್ನ ಡಿವೈಡ್ ಮಾಡ್ತಾರೆ ನೋಡಿ, 5 ವರ್ಗಗಳು. ಅಂಡ್ ಡಿಸ್ಟ್ರಿಬ್ಯೂಟಿಂಗ್ ದ 17 ರಿಸರ್ವೇಶನ್ಸ್ ಅಂತಂದ್ರೆ ಇವಾಗ ನೋಡಿ 17% ಏನಿತ್ತಪ್ಪ ಅಂತಂದ್ರೆ ನಾವು SC ಅವ್ರಿಗೆ ಮೀಸಲಾತಿಗಳನ್ನ ಕೊಡ್ತಿದ್ವಿ. ಈ 17% ಮೀಸಲಾತಿ ಏನಿದೆ ಇದನ್ನ ನಾವು 5 ವರ್ಗಗಳಲ್ಲಿ ಏನ್ ಮಾಡ್ತಾ ಇದೀವಿ, ಇವಾಗ ಭಾಗವನ್ನ ಮಾಡಿ ಕೊಡ್ತಾ ಇದ್ದೀವಿ. ಡಿಸ್ಟ್ರಿಬ್ಯೂಟಿಂಗ್ ದ 17 ರಿಸರ್ವೇಶನ್ ಕೋಟಾ ಅಮಾಂಗ್ ದೆಮ್ ಬೇಸ್ಡ್ ಆನ್ ದ ಸೋಶಿಯೋ ಎಕನಾಮಿಕ್ ಬ್ಯಾಕ್ವರ್ಡ್ ಅಂಡ್ ದ ಪಾಪ್ಯುಲೇಷನ್ ಅಂತಂದ್ರೆ ನಮ್ಮ ಎಷ್ಟು ಮೀಸಲಾತಿ ಕೊಡ್ಬೇಕು ಅನ್ನೋದ್ರ ಹೇಗೆ ಅವರು ನಿರ್ಧಾರ ಮಾಡ್ತಾರಪ್ಪ ಅಂತಂದ್ರೆ ನೋಡಿ, ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದವರಿಗೆ ಅಂತಂದ್ರೆ ಸೋಶಿಯೋ ಎಜುಕೇಶನಲ್ ಬ್ಯಾಕ್ಗ್ರೌಂಡ್, ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಕ್ಕೆ ಮತ್ತೆ ಜನಸಂಖ್ಯೆ ಆಧಾರದ ಮೇಲೆ ಈ 17% ಮೀಸಲಾತಿಯನ್ನ ಕೊಡುವುದನ್ನಾಗಿ ಅವ್ರು ಏನ್ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ. ಅದನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ 5 ವರ್ಗಗಳಲ್ಲಿ ಅದನ್ನ ಅವರು ಡಿವೈಡ್ ಮಾಡ್ತಾರೆ. ಸೊ ವಾಟ್ ಇಸ್ ದ ನ್ಯೂಸ್ ಆಲ್ ಅಬೌಟ್? ದ ಜಸ್ಟಿಸ್ HN Nagmohan Das Committee has now submitted its report to the Karnataka government based on, and the report is submitted on the context that we have to give the internal reservations to the SC community, not ST only scheduled caste community. Now what we have understood here is the report is recommending something like we have to subclassify the 101 SC communities. So see, there are 101 SC communities in the state. Now we have to categorize them into 5 categories and distribute the 17% among these 5 categories. So that's what they are trying to tell us. So this reservation among them is based on socio-economic backwardness and the population. So if they are socially and economically backward and how much is the population of the state, depending on that, what we will be doing here is we will be giving this kind of reservations. This is what we have to understand, right? There are ನೋಡಿ ಒಟ್ಟು ಎಷ್ಟು ಸ್ಕೆಡ್ಯೂಲ್ ಕಾಸ್ಟ್ಗಳಿವೆ ನಮ್ಮ ಕರ್ನಾಟಕದಲ್ಲಿ ಅಂತ ನೋಡಿ. SC ಕಾಸ್ಟ್ಗಳಿವೆ ಅಂತಂದ್ರೆ 101 ಸ್ಕೆಡ್ಯೂಲ್ ಕಾಸ್ಟ್ಗಳು ಇದೆ ನಮ್ಮ ಕರ್ನಾಟಕದಲ್ಲಿ. ಅವನ್ನ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಅವನ್ನ ಡಿವೈಡ್ ಮಾಡಿದೀವಿ ನೋಡಿ. ಅವ್ರಿಗೆ ಏನಂತ ಹೇಳ್ತೀವಿ, ರೈಟಿಸ್ಟ್ ಕಮ್ಯುನಿಟಿ, ಬಲಪಂಥೀಯ ಸಮುದಾಯಗಳು. ಅದಕ್ಕೆ ಉದಾಹರಣೆಗೆ
ಅವರು ಹೊಳೆಯ ಅಂತ ಹೇಳ್ತೀವಿ, ಅವ್ರಿಗೆ ಹೊಳೆಯ ಅಂತ ಹೇಳ್ತೀವಿ. ಮತ್ತೆ ಎಡಪಂಥೀಯ ಸಮುದಾಯಗಳು ಅಂತಾನೂ ಕೂಡ ಹೇಳ್ತೀವಿ ಅವ್ರಿಗೆ, ಲೆಫ್ಟಿಸ್ಟ್ ಕಮ್ಯುನಿಟಿ ಅಥವಾ ಎಡಪಂಥೀಯ ಸಮುದಾಯಗಳು. ಉದಾಹರಣೆಗೆ ಯು ಹ್ಯಾವ್ ಮಾ ದಿಗ. ಇವರು ಅಂದ್ರೆ ನೋಡಿ, ನಿಮ್ಗೆ ಗೊತ್ತಿರ್ಬೋದು, ಇವಾಗ ಹಿಂದೂ ಲಿಂಗಾಯತಲ್ಲಿ ಪಂಚಮಶಾಲಿ, ವೀರಶೈವ, ಬನಜಿಗರು, ಈ ತರ ಸಪರೇಟ್ ಏನಿದೆ ಡಿವಿಷನ್ಸ್ ಇದೆ. ಅದೇ ತರ ನಮ್ಮ SC ಕಮ್ಯುನಿಟಿಯಲ್ಲೂ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಅವರು ಬಲಪಂಥಿ ಸಮುದಾಯಗಳು, ಎಡಪಂಥೀಯ ಸಮುದಾಯಗಳು ಅಂತ ಇವೆ. ಅವ್ಗೆ ಎಕ್ಸಾಂಪಲ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಹೊಳೆಯ, ಆಮೇಲೆ ಮಾದಿಗ ಅಂತ. ಓಕೆ, ಇತರೆ ಜಾತಿ, ಇತರೆ ಸಣ್ಣ ಉಪ ಗುಂಪುಗಳು ಸಹಿತ ಕೂಡ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಅವು ಕೂಡ ಇಲ್ಲಿ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಅಪಾರ್ಟ್ ಫ್ರಮ್ ದಿಸ್, ಸ್ಮಾಲ್ ಅದರ್ ಸಬ್ ಗ್ರೂಪ್ಸ್ ಆಲ್ಸೋ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ನೀವು ಇತಿಹಾಸದಲ್ಲಿ ನೋಡಿದ್ರೆ ಏನಾಗಿತ್ತಪ್ಪ ಅಂತಂದ್ರೆ, ನಾವು SC ಅವ್ರಿಗೆ ರಿಸರ್ವೇಶನ್ ಎಷ್ಟು ಕೊಡ್ತಾ ಇದ್ವಿ? 15% ಅಷ್ಟು ಮೀಸಲಾತಿಯನ್ನ ನಾವು ಯಾರು ಕೊಡ್ತಿದ್ವಿ? SC ಕಮ್ಯುನಿಟಿ ಅವ್ರಿಗೆ ಕೊಡ್ತಿದ್ವಿ. ಹ್ಯಾಸ್ ಬೀನ್ ಡಾಮಿನೇಟೆಡ್ ಬೈ certain subcaste, leading to demand of internal reservations within the SC community to ensure social justice. ಅಂತಂದ್ರೆ ಏನಾಗಿತ್ತಪ್ಪ ಅಂತಂದ್ರೆ, ಈ 15% ಏನಿದೆ, ಕೆಲವೊಂದು ಜನಾಂಗಕ್ಕೆ ಮಾತ್ರ ಅಥವಾ ಕೆಲವೊಂದು ಉಪ ಜಾತಿಗಳಿಗೆ ಮಾತ್ರ ಅದು ಮೀಸಲಾಗಿತ್ತು. ಅದಕ್ಕೆ ಒಂದು ಡಿಮಾಂಡ್ ಏನಾಗಿತ್ತಪ್ಪ ಅಂತಂದ್ರೆ, ಆಂತರಿಕ ಮೀಸಲಾತಿಯನ್ನ ನಾವು ಕೊಟ್ರೆ ಎಲ್ಲರಿಗೂ ಒಂದು ಏನಾಗತ್ತಪ್ಪ ಅಂತಂದ್ರೆ ಒಂದು ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಆಂತರಿಕ ಮೀಸಲಾತಿಗಳನ್ನ ಅವರು ಕೊಡ್ತಾ ಇದ್ದಾರೆ. ಸೊ ದೇರ್ ಆರ್ ಟೋಟಲಿ 101 SC caste communities in Karnataka. They are broadly classified into rightist community and leftist community. Okay, the examples for rightist communities are Holeya, and leftist community are Madiga, etc. Apart from this, there are many other small groups also. Historically, what happened here is 15% reservations were given to the SC communities. But now what is happening here is, because there are a lot of people who are not getting equal opportunity, so that everybody should get equal opportunities. Based on that, what they have done here is they have now decided to give the internal reservation so that they ensure the social justice to everyone, right? So this is about some information. Now ಇವಾಗ ನೋಡಿ ಏನಾಗತ್ತಪ್ಪ ಅಂತಂದ್ರೆ, 2023ರಲ್ಲಿ ಕರ್ನಾಟಕ ಸರ್ಕಾರವು ಏನ್ ಮಾಡತ್ತಪ್ಪ ಅಂತಂದ್ರೆ ಒಂದು ಸಮಿತಿಯನ್ನ ರಚಿಸುತ್ತೆ. ಅದರ ಹೆಡ್ ಯಾರಾಗಿರ್ತಾರಪ್ಪ ಅಂತಂದ್ರೆ ನಮ್ಮ ನ್ಯಾಯಮೂರ್ತಿ ಆದಂತ HN ನಾಗಮೋಹನ್ ದಾಸ್ ಅವರು ಆಗಿರ್ತಾರೆ. ಅವರು ಏನೇನು ನೋಡ್ತಾರೆ ಈ ಒಂದು ಸಮಿತಿಯಲ್ಲಿ ಅಂತ ನೋಡಿ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಹಿಂದುಳಿದ ವರ್ಗವರನ್ನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಗ್ರೂಪ್ ಮಾಡ್ತಾರೆ, ಅವ್ರನ್ನ ಸಪರೇಟ್ ಮಾಡ್ತಾರೆ. ಅದೇ ತರ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ 17% ಕೋಟಾ ಏನಿದೆ ಅದನ್ನ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾರೆ. ಓಕೆ, ದಿಸ್ ರೆಕಮೆಂಡೇಶನ್ ವಾಸ್ ಮೇಡ್ ಅಂತಂದ್ರೆ, ಈ ಒಂದು ರೆಕಮೆಂಡೇಶನ್ ಏನಿದೆ ಅವರು ಯಾವ ಆಧಾರದ ಮೇಲೆ ಮಾಡಿದಾರಪ್ಪ ಅಂತಂದ್ರೆ, ನಮ್ಮ ಸುಪ್ರೀಂ ಕೋರ್ಟ್ ಈಗ ರೀಸೆಂಟ್ ಆಗಿ 1 August 2024 ಅಲ್ಲಿ ಒಂದು ಜಜ್ಮೆಂಟ್ ಕೊಡುತ್ತೆ, ಇನ್ ವಿಚ್ ದೇ ಕ್ಲಿಯರ್ ದ ವೇ. ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನೀವು ಆಂತರಿಕ ಮೀಸಲಾತಿಯನ್ನ ಅವರು ಎತ್ತಿ ಹಿಡಿತಾರೆ, ಆಂತರಿಕ ಮೀಸಲಾತಿಯನ್ನ ಎತ್ತಿ ಹಿಡಿದು ಅದಕ್ಕೆ ಒಂದು ವ್ಯಾಲಿಡಿಟಿಯನ್ನ ಕೊಡ್ತಾರೆ. ವಿಧಿ 14ರ ಅಡಿಯಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದಕ್ಕೆ ಒಂದು ವ್ಯಾಲಿಡಿಟಿಯನ್ನ ಕೊಡ್ತಾರೆ. ಅದನ್ನ ಕೊಡೋದ್ರಿಂದ ಅವರು ಕರ್ನಾಟಕದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅವರು ಕೂಡ ಈ ನಿಟ್ಟಿನಲ್ಲಿ ಅವರು ಹೆಲ್ಪ್, ಆಮೇಲೆ ಈ ಒಂದು ಜಜ್ಮೆಂಟ್ ಆಗಿರೋದ್ರಿಂದ ಅವ್ರಿಗೆ ಅದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಸಮಿತಿಯನ್ನ ರಚಿಸುತ್ತಾರೆ. ಅದಷ್ಟೇ ಅಲ್ಲದೆ ನೋಡಿ ಏನ್ ಮಾಡ್ತಾರೆ ಅಂತಂದ್ರೆ, 17% SC ಕೋಟಾ ಸಾಮಾನ್ಯ ಹಂಚುವಿಕೆ, ಇದು ಮೊದಲನೆಯ ಒಂದು ಕೆಲಸವನ್ನ ಅವರು ಮಾಡ್ತಾರೆ. ನಾನು ಇದನ್ನೇ ಹೇಳಿದ್ದೇನೆ ಇವಾಗ, ರೈಟ್? ಸೊ ದಿಸ್ ಇಸ್ ವಾಟ್ ದೇ ಆರ್ ಗೋಯಿಂಗ್ ಟು ಡು. ನಾವು ಇವಾಗ ಮುಂದೆ ಏನ್ ಮಾಡ್ತಾರಪ್ಪ ಅಂತಂದ್ರೆ 5 ಕ್ಯಾಟಗರಿ, ನಾನು ಹೇಳಿದಾಗ ನಿಮ್ಗೆ ಏನ್ ಹೇಳಿದೆ ಅಂತಂದ್ರೆ, ಈ ಒಂದು 17% ಏನಿದೆ ಅದನ್ನ ಅವರು 5 ಕ್ಯಾಟಗರಿಯಲ್ಲಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಹಂಚ್ತಾರೆ. ಮೊದಲನೇ ಕ್ಯಾಟಗರಿ ಬಂದ್ಬಿಟ್ಟು ತುಂಬಾ ಹಿಂದುಳಿದ ಕಮ್ಯುನಿಟೀಸ್ ಅಂತ ಹೇಳ್ಬೋದು. ಅವರಿಗೆ 1% ಆಫ್ 59 ನೊಮ್ಯಾಡಿಕ್ ಅಂಡ್ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ ಅಂತ ಹೇಳ್ತೀವಿ. ಅವ್ರಿಗೆ 1% ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ 59 ನೊಮ್ಯಾಡಿಕ್ ಮತ್ತೆ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ ಅಂತ ಹೇಳ್ತೀವಿ. ಅಂತವರಿಗೆ ಈ ಒಂದು ಫಸ್ಟ್ ಬ್ಯಾಕ್ವರ್ಡ್, ತುಂಬಾ ಹಿಂದುಳಿದ ಕ್ಯಾಟಗರೀಸ್ ಅಂತ ಹೇಳ್ತೀವಿ. ನೊಮ್ಯಾಡಿಕ್ ಅಂದ್ರೆ ಬುಡಕಟ್ಟು ಜನಾಂಗ ಅಂತ ಹೇಳ್ತೀವಿ, ಟ್ರೈಬ್ಸ್ ಅಂತ ಹೇಳ್ತೀವಿ. ಅಂತವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ 1% ಮೀಸಲಾತಿ ಅಂತವ್ರಿಗೆ ಇಟ್ಟಿರ್ತಾರೆ. ಅದಷ್ಟೇ ಅಲ್ಲದೆ ನೋಡಿ, ಎರಡನೇ ಕ್ಯಾಟಗರಿಯಲ್ಲಿ ದಲಿತ್ ಲೆಫ್ಟ್ ಅಂತಂದ್ರೆ ಎಡ ಮತ್ತೆ ಬಲ, ದಲಿತ್ ಎಡ ಮತ್ತೆ ಬಲ, ಇವರಿಗೆ 6% ಆಫ್ 18 ಕಾಸ್ಟ್ ಅಂತಂದ್ರೆ 18 ಕಾಸ್ಟ್ಗಳಲ್ಲಿ 6%, ಇಲ್ಲಿ 17 ಕಾಸ್ಟ್ಗಳಲ್ಲಿ 5%. ಇವರಿಗೆ ನೋಡಿ, ಇವರನ್ನು ಲೆಫ್ಟ್ ಅಲ್ಲಿ ಏನು ಇನ್ಕ್ಲೂಡ್ ಮಾಡಿದ್ದಾರೆ ಅಂತಂದ್ರೆ ಮದಿಗ ಕಮ್ಯುನಿಟಿನ ಇನ್ಕ್ಲೂಡ್ ಮಾಡಿದ್ದಾರೆ, ಮತ್ತೆ ರೈಟ್ ಅಲ್ಲಿ ಅವರು ಹೊಳೆಯ ಕಮ್ಯುನಿಟಿನ ಅವರು ಇನ್ಕ್ಲೂಡ್ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ನೋಡಿ, 4% ಎಂತವರಿಗೆ ಅಂತಂದ್ರೆ ಅಚ್ಚುತ್ ಅಂತಂದ್ರೆ ಅವ್ರನ್ನ ಮುಟ್ಟದೇ ಇರೋರು, ಟಚೇಬಲ್ ಕಮ್ಯುನಿಟೀಸ್ ಅಂತ ಹೇಳ್ತೀವಿ. ಅಂತ ಕಮ್ಯುನಿಟೀಸ್ಗೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ 4% ಆಫ್ 4 ಕಾಸ್ಟ್ ಇನ್ಕ್ಲೂಡಿಂಗ್ ಬನಜ್ಗ್ಯಾರ್, ಬಂಜಾರ, ಭೋವಿ ಅಂಡ್ ಕೊರಚ. ಈ 4 ಕಮ್ಯುನಿಟೀಸ್ಗೆ, ಈ 4 ಕಾಸ್ಟ್ ಅಲ್ಲಿ 4% ಮೀಸಲಾತಿನ ಅವರು ಕೊಡಕ್ಕೆ
ನಿರ್ಧರಿಸಿದ್ದಾರೆ. ಅದಷ್ಟೇ ಅಲ್ಲದೆ ಕ್ಯಾಟಗರಿ 5 ಅಲ್ಲಿ ನೋಡಿ, ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂಡ್ ಆದಿ ಆಂಧ್ರ 1% ಆಫ್ ದ ಕಾಸ್ಟ್ ಹೂ ಕಂಟಿನ್ಯೂಡ್ ಟು ಯೂಸ್ ದ ಕೊಲೋನಿಯಲ್ ಎರಾ ನಾಮೆನ್ಕ್ಲೇಚರ್ಸ್ ಅಂತಂದ್ರೆ ನೋಡಿ, ನಾವು ನಮ್ಮ ಕರ್ನಾಟಕ ಏಕೀಕರಣ ಆಗೋಕ್ಕಿಂತ ಮುಂಚೆ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತೆ ಆದಿ ಆಂಧ್ರ ಅಂತ ಯಾರಾದ್ರೂ ಹೆಸರನ್ನ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರುವಂತ ಯಾವ್ದಾದ್ರು ಸಮುದಾಯಗಳಿದ್ರೆ ಅವರಿಗೂ ಕೂಡ 1% ಮೀಸಲಾತಿನ ಅವರು ಕೊಡೋಕೆ ನಿರ್ಧರಿಸಿದ್ದಾರೆ. ಸೊ ಈ ಒಂದು ಕೆಟಗರಿ ಏನಿದೆ ಅದನ್ನ ಕೇಳಬಹುದು. ಒಂದು ಮೊದಲನೇದು ಬಂದ್ಬಿಟ್ಟು ತುಂಬಾ ಹಿಂದುಳಿದ ಕಮ್ಯುನಿಟೀಸ್ ಅಂತ ಹೇಳ್ಬೋದು, ಆಮೇಲೆ ಹಿಂದುಳಿದ ಜನಾಂಗ ಅಂತ ಹೇಳ್ಬೋದು, ಆಮೇಲೆ ನಾವು ದಲಿತ್ ಲೆಫ್ಟ್, ದಲಿತ್ ರೈಟ್, ಆಲ್ರೆಡಿ ನಾನು ಹೇಳಿದ್ದೀನಿ ಎಕ್ಸಾಂಪಲ್ ಇಲ್ಲಿ ಉದಾಹರಣೆ ಕೂಡ ನಾನು ಕೊಟ್ಟಿದ್ದೀನಿ. ಈ ಎಲ್ಲ ಕಮ್ಯುನಿಟೀಸ್ ಆಯ್ತು. ಆಮೇಲೆ ಟಚಬಲ್ ಕಮ್ಯುನಿಟೀಸ್ ಅಂತ ಇದ್ದಾರೆ. ಅದಷ್ಟೇ ಅಲ್ಲದೆ ನಾವು ಅಂದ್ರೆ ನಮ್ಮ ಭಾರತ ಅದಕ್ಕೆ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ ಅಂದ್ರೆ ಕೊಲೋನಿಯಲ್ ಎರಾ ಅಲ್ಲಿ ಯಾವ್ದಾದ್ರು ಹೆಸರುಗಳು ಆದಿ ಕರ್ನಾಟಕ, ಆದಿ ದ್ರಾವಿಡ ಅಥವಾ ಆದಿ ಆಂಧ್ರ ಅಂತ ಹೆಸರುಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿರೋವಂತವ್ರಿಗೂ ಕೂಡ 1% ಏನ್ ಮಾಡ್ತಾ ಇದಾರೆ ಅಂದ್ರೆ ಮೀಸಲಾತಿನ ಅವರು ಕೊಡ್ತಾ ಇದ್ದಾರೆ. ಸೊ ವಾಟ್ ದೇ ಹವ್ ಡಿಸೈಡೆಡ್ ಹಿಯರ್ ಇಸ್ ಅಕಾರ್ಡಿಂಗ್ ಟು ದ ರೀಸೆಂಟ್ Supreme Court judgment, as they have told that there is a clear way that they've given that you can do internal reservations. So hence they've also given it a constitutional validity under Article 14 that you're trying to do give them some kind of, what you mean to say, equality. That is when what they've decided is they will now give 17% SC quota reservation that will be divided into equal basis. So what they're going to do here is they have now divided this into 5 different categories. The first category comes in that 1% of 59 nomadic and semi-nomadic tribes. Okay, 2%, 6% is given to the Dalit lefts, and 5% is given to Dalit right, and 4% is given to touchable communities. Remaining 1% is given to Adi Karnataka, Adi Dravida, or Adi Andhra, such kind of names which are being continued even after the colonial era nomenclature. Such kind of people are also going to get these kind of reservations, right? So ಇವಾಗ ನೋಡಿ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ 5 ಕ್ಯಾಟಗರಿನ ಅವರು ಪ್ರಪೋಸ್ ಮಾಡಿದ್ದಾರೆ. ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಯಾವುದು ಅಂತ. ದಿಸ್ ಕ್ಲಾರಿಫಿಕೇಶನ್ ಈ ಸೈಂಟಿಫಿಕ್ ಅಂಡ್ ಬೇಸ್ಡ್ ಆನ್ ಅಂತಂದ್ರೆ ನಮ್ಮ ಮಂಡಲ್ ಕಮಿಷನ್ ಅಂತ ಏನಿದೆ ಆ ಕಮಿಷನ್ ಆಧಾರದ ಮೇಲೆ ಈ ಒಂದು ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ವರ್ಗಾವಣೆಯನ್ನ ಮಾಡಿದ್ದಾರೆ ಅಂತ ನಾವು ಹೇಳ್ಬಹುದು. ಸಬ್ ಡಿವೈಡ್ SC ಕೋಟಾ ಇಂಟು ಇಂಟರ್ನಲ್ ಕ್ಯಾಟಗರೀಸ್ ಟು ಡಿಸ್ಟ್ರಿಬ್ಯೂಟ್ ರಿಸರ್ವೇಶನ್ ಮೋರ್ ಫೇರ್ಲಿ ಅಂತಂದ್ರೆ ಇನ್ನೂ ತುಂಬಾ ಚೆನ್ನಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಒಂದು ಮೀಸಲಾತಿಗಳನ್ನ ಕೊಡೋ ಒಂದು ನಿಟ್ಟಿನಲ್ಲಿ ಈ ಒಂದು ಆಂತರಿಕ ಕ್ಯಾಟಗರೀಸ್ ನಾವು ಡಿವೈಡ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಯಾರಿಗೆ ನ್ಯಾಯ ಸಿಕ್ಕಿಲ್ಲ, ಯಾರು ತುಂಬಾ ಬಡವರಿದ್ದಾರೆ ಅವ್ರಿಗೆ, ಮತ್ತೆ ಯಾರಿಗೆ ತುಂಬಾ ಚೆನ್ನಾಗಿ ಶಿಕ್ಷಣ ಸಿಕ್ಕಿಲ್ಲ, ಯಾರಿಗೆ ಗವರ್ಮೆಂಟ್ ಜಾಬ್ ಸಿಕ್ಕಿಲ್ಲ, ಅಂತವರಿಗೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇನ್ನೂ ಜಾಸ್ತಿ ಅವರಿಗೆ ಮೀಸಲಾತಿಗಳನ್ನ ಕೊಡ್ಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಆಂತರಿಕ ಮೀಸಲಾತಿಗಳನ್ನ ಅವರು ಕೊಡ್ತಾ ಇದ್ದಾರೆ. ಓಕೆ, ಇಲ್ಲಿ ನೋಡಿ ತಮಿಳ್ನಾಡು ಅಲ್ಲಿ ಕೂಡ ಏನಿದೆ ನೋಡಿ ಸಬ್ ಕ್ಲಾಸಿಫಿಕೇಶನ್ ಇದೆ ನೋಡಿ, ಪಲಾರ್, ಪಯಾರ್ ಎಕ್ಸೆಟ್ರಾ. ಅದಷ್ಟೇ ಅಲ್ಲದೆ ಆಂಧ್ರ ಅಲ್ಲೂ ಕೂಡ ನಾವು ಏನ್ ಮಾಡಿದೀವಪ್ಪ ಅಂತಂದ್ರೆ ಸಬ್ ಕ್ಯಾಟಗರೀಸ್ ಇದೆ, SCA, SCB, SCC, SCD ಅಂತ ಅವರು ಕೂಡ ಏನ್ ಮಾಡಿದಾರೆ ಅಂತಂದ್ರೆ ಆಂತರಿಕ ಮೀಸಲಾತಿಗಳನ್ನ ಕೊಟ್ಟಿದ್ದಾರೆ. ಅದೇ ತರ ನಮ್ಮ ಕರ್ನಾಟಕದಲ್ಲೂ ಕೂಡ ನಾವು ಏನ್ ಮಾಡಿದೀವಪ್ಪ ಅಂತಂದ್ರೆ SC ರೈಟ್, SC ಲೆಫ್ಟ್, ಅನ್ಟಚಬಲ್ಸ್, ನೊಮ್ಯಾಡಿಕ್ ಟ್ರೈಬ್ಸ್ ಅಂತ ಈ ತರ ನಾವು ಏನ್ ಮಾಡಿದೀವಿ, ಮೊದಲನೇ ಬಾರಿ ಕರ್ನಾಟಕದಲ್ಲಿ ನಾವು ಇದನ್ನ ಪ್ರಪೋಸ್ ಮಾಡಿದ್ದೇವೆ. ಇವಾಗ ನೆಕ್ಸ್ಟ್ ಟಾಪಿಕ್ ಏನಿದೆ ಅಂತ ನೋಡಿ. ನೆಕ್ಸ್ಟ್ ಟಾಪಿಕ್ ಅಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂಚೆ ಒಂದೇ ಆಗಿತ್ತು. ಇವಾಗ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಎಂಟೈರ್ ಬೆಂಗಳೂರಿನ, ಇಡೀ ಬೆಂಗಳೂರಿನ ಅವರು 5 ವಿಭಾಗಗಳನ್ನ ಆಗಿ ಮಾಡ್ತಾ ಇದ್ದಾರೆ. ಅಂದ್ರೆ 5 ಸಣ್ಣ ಸಣ್ಣ ವಿಭಾಗಗಳನ್ನ ಮಾಡಿ ಅದನ್ನ ಅವರು ಈ ತರ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಈ ಒಂದೇ ಇದಕ್ಕೆ ಇರುವಂತ ಆಫೀಸ್ಗೆ ಇರುವಂತ ಎಲ್ಲಾ ಪ್ರಾಬ್ಲಮ್ಸ್ಗಳು ಅಥವಾ ಟೆನ್ಷನ್ಸ್ಗಳು ಒಂದ್ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಆದಾಗ ಏನಾಗುತ್ತೆ ಅಂತಂದ್ರೆ ಇನ್ನೂ ಕೆಲಸ ಕರೆಕ್ಟ್ ಆಗಿ ನಿರ್ವಹಣೆ ಆಗೋ ಒಂದು ನಿಟ್ಟಿನಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದನ್ನ ಅವರು ಬೇರ್ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು ನಾವು. ಇಲ್ಲಿ ನೋಡಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMC ತನ್ನ ಅಧಿಕಾರ ವ್ಯಾಪ್ತಿಯನ್ನು 5 ಪ್ರತ್ಯಕ್ಷ ಪುರಸಭೆಗಳಾಗಿ ವಿಭಾಜಿಸಿದೆ. ಅಂತಂದ್ರೆ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಏನು BBMC ಇದೆ ಅದು ಒಂದೇ ಆಗಿತ್ತು, ಇವಾಗ ಅದನ್ನ ಅವರು 5 ಡಿಫ್ರೆಂಟ್ ಏನ್ ಮಾಡಿದ್ದಾರೆ, ಕೋಆಪರೇಷನ್ಸ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಬೆಂಗಳೂರು ನಾರ್ತ್, ಬೆಂಗಳೂರು ಈಸ್ಟ್, ಬೆಂಗಳೂರು ಸೌತ್, ಬೆಂಗಳೂರು ವೆಸ್ಟ್, ಆಮೇಲೆ ಬೆಂಗಳೂರು ಸೆಂಟ್ರಲ್. ಇದು ನೋಡಿ ತುಂಬಾ ಸಿಂಪಲ್ ಆಗುತ್ತೆ ನಿಮ್ಗೆ ನೆನ್ಪಿಟ್ಕೊಳ್ಳಕ್ಕೆ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಒಂದು ಮಧ್ಯಭಾಗದಲ್ಲಿ ಇದೆ. ಏನಾಗತ್ತಪ್ಪ ಅಂತಂದ್ರೆ ದ ಡಿಸಲ್ಯೂಷನ್ ನೋಡಿ, ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ BBMC ಅನ್ನ ನಾವು ಡಿಸಾಲ್ವ್ ಮಾಡ್ತಾ ಇದೀವಿ. ವಿಸರ್ಜನೆ ಅಂತ ಇದೆ, ಇದು ಡಿಸಾಲ್ವ್ ಮಾಡ್ತಾ ಇದೀವಿ. ಅದನ್ನ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಅದರ ಅಧಿಕಾರದ ವ್ಯಾಪ್ತಿಯನ್ನ ಅದು ಏನ್ ಮಾಡ್ತಾ ಇದೆ, ಪ್ರತ್ಯಕ್ಷ ಪುರಸಭೆಗಳು ಅಂತಂದ್ರೆ ನಾವು ಅದನ್ನ ಡಿವೈಡ್ ಮಾಡ್ತಾ ಇದೀವಿ ಅಂತ ಹೇಳೋಣ. ಮತ್ತು
ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಅಂತ ಒಂದು ನಾವ್ ಏನ್ ಮಾಡಿದೀವಿ ಅಂತ ನೋಡಿ, ಇದಕ್ಕೆ ಏನಂತ ಹೇಳ್ತೀವಿ, ಗ್ರೇಟರ್ ಬೆಂಗಳೂರು ಗವರ್ಮೆಂಟ್ ಆಕ್ಟ್ 2024. ಓಕೆ, ಇದು ಯಾವಾಗಿಂದ ಇಂಪ್ಲಿಮೆಂಟ್ ಆಗುತ್ತಪ್ಪ ಅಂತಂದ್ರೆ ಇದರ ಅಡಿಯಲ್ಲಿ ನಾವು ಇದನ್ನ ಏನ್ ಮಾಡ್ತಾ ಇದೀವಿ, ಡಿವೈಡ್ ಮಾಡ್ತಾ ಇದೀವಿ. ಅದರ ಅಡಿಯಲ್ಲಿ ನಾವು ಡಿವೈಡ್ ಮಾಡಿ ಅದನ್ನ 2024ರ ಅಡಿಯಲ್ಲಿ 5 ಪ್ರತ್ಯಕ್ಷ ಪುರಸಭೆಗಳಾಗಿ ನಾವು ರಚಿಸುತ್ತಿದ್ದೇವೆ. ಇದು ಯಾವಾಗಿಂದಪ್ಪ ಇಂಪ್ಲಿಮೆಂಟ್ ಆಗುತ್ತೆ ಅಂದ್ರೆ ಸೆಪ್ಟೆಂಬರ್ 2025ರಿಂದ ಇದು ಏನಾಗುತ್ತೆ, ಅಧಿಕೃತವಾಗಿ ಜಾರಿಗೆ ತರಲಾಗುತ್ತದೆ. ಅಂದ್ರೆ ಇವಾಗ ಇನ್ನೂ ಇಲ್ಲ, ಜುಲೈಯಲ್ಲಿ ಇನ್ನೂ ಇಲ್ಲ, ಸೆಪ್ಟೆಂಬರ್ 7ರಿಂದ ಅದೇನಾಗುತ್ತಪ್ಪ ಅಂತಂದ್ರೆ ಅದನ್ನ ಜಾರಿಗೆ ತರ್ತಾ ಇದ್ದೀವಿ. ಅಂದ್ರೆ ಒಂದೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಇವಾಗ ಅದೇನಾಗತ್ತಪ್ಪ ಅಂತಂದ್ರೆ 5 ಏನಾಗುತ್ತೆ, ಪ್ರತ್ಯಕ್ಷ ಪುರಸಭೆಗಳಾಗುತ್ತೆ ಇವಾಗ. ಯಾವಾಗಿಂದ ಅಂತಂದ್ರೆ ಸೆಪ್ಟೆಂಬರ್ 7ರಿಂದ. ಓಕೆ, ದಿಸ್ ರಿಫಾರ್ಮ್ ಇಸ್ ರಿಪ್ರೆಸೆಂಟ್ಸ್ ಒನ್ ಆಫ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಗವರ್ನೆನ್ಸ್ ಚೇಂಜಸ್ ಅಂತಂದ್ರೆ ಏನಪ್ಪಾ ನಾವು ನೋಡ್ಬೋದು ಅಂತಂದ್ರೆ ಆಡಳಿತದಲ್ಲಿ ಒಂದು ಬದಲಾವಣೆ, ಅದ್ಭುತ ಬದಲಾವಣೆ, ಅತ್ಯಂತ ಮಹತ್ವವಾದ ಆಡಳಿತದ ಬದಲಾವಣೆ ಅಂತ ನಾವು ಹೇಳ್ಬೋದು. ಯಾಕೆ ಅಂತಂದ್ರೆ ಇಷ್ಟು ದಿವಸದಿಂದ ಒಂದೇ ಮಹಾನಗರ ಪಾಲಿಕೆ ಆಗಿತ್ತು, ಇವಾಗ ಹಾಗಾಗಲ್ಲ. ಇವಾಗ BBMC ಏನಾಗತ್ತಪ್ಪ ಅಂತಂದ್ರೆ 5 ಪಾರ್ಟ್ಸ್ ಅಲ್ಲಿ ಡಿವೈಡ್ ಆಗಿದೆ. ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಅಂತ ನೋಡಿ, ಆಡಳಿತವನ್ನ ಮಾಡೋಕೆ, ಚೆನ್ನಾಗಿ ಆಡಳಿತವನ್ನ ಮಾಡೋಕೆ. ಇವಾಗ ಒಬ್ಬರೇ ಟೀಚರ್ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ಸ್ನು ಕಲ್ಸಿದ್ರೆ ನಿಮ್ಗೆ ಬೋರ್ ಆಗುತ್ತೆ. ಅದೇ ತರ ಒಂದೇ ಒಂದು ಆಫೀಸ್ ಎಲ್ಲವನ್ನ ನೋಡೋಕೆ ಹೋದ್ರೆ ಏನಾಗತ್ತಪ್ಪ ಅಂತಂದ್ರೆ ಅದಕ್ಕೆ ತುಂಬಾ ಪ್ರೆಷರ್ ಆಗುತ್ತೆ. ಅದೇ ತರ ಏನಾಗಿದೆ, ಇವಾಗ BBMC ಅವರು ಒಂದೇ BBMC ಇರೋದಿಲ್ಲ, ಇವಾಗ 5 BBMC ಅಂತಂದ್ರೆ ಮೇ ಬಿ ಅಲ್ಲಿ ಬೇರೆ ಬೇರೆ 5 IAS ಆಫೀಸರ್ಸ್ ಬರ್ತಾರೆ, ಅಥವಾ 5 ಜನ ಬರ್ತಾರೆ. 5 ಜನ ನಿಮ್ಮನ್ನ ಬೇರೆ ಬೇರೆ ತರದಿಂದ ಅವರು ನಿಮ್ಗೆ ಸೇವೆಯನ್ನ ಸಲ್ಲಿಸ್ತಾರೆ. ಈ ತರ ಮಾಡೋದ್ರಿಂದ ಎಲ್ಲರ ಮೇಲೆ ಇರುವಂತ ಪ್ರೆಷರ್ ಆಯ್ತು, ಕೆಲಸದ ಒತ್ತಡ ಆಯ್ತು, ಅದೇನಾಗತ್ತಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ಆ ತರ ಆದಾಗ ಜನ ಏನ್ ಮಾಡ್ತಾರೆ, ಕರೆಕ್ಟ್ ಆಗಿ ಕೆಲಸವನ್ನ ಮಾಡುತ್ತಾರೆ. ಆ ತರ ಆದಾಗ ಅವ್ರ ಎಫಿಷಿಯನ್ಸಿ ಏನಾಗುತ್ತೆ, ಅದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ರೈಟ್. ಓಕೆ, ಬೃಹತ್ ಪಾಲಿಕೆ ಬೆಂಗಳೂರು ಮಹಾನಗರ ಪಾಲಿಕೆ ಇದು ಮುಂಚೆ ಏನಾಗಿತ್ತಪ್ಪ ಅಂತಂದ್ರೆ ಒಂದೇ ಆಡಳಿತ ಮಾಡುವಂತ ಒಂದು ಆಫೀಸ್ ಆಗಿತ್ತು. ಓಕೆ, ನೋಡಿ, ಎಂಟೈರ್ ಅಂತಂದ್ರೆ ಪೂರ್ತಿ ಬೆಂಗಳೂರಿನ ಒಂದು ಏರಿಯಾನ ನೋಡ್ಕೊಳ್ಳೋಕೆ. ಅವಾಗ ಏನು ಪ್ರಾಬ್ಲಮ್ಸ್ ಆಗ್ತಾ ಇತ್ತು ಅಂತ ನೋಡಿ, ಹೈಲಿ ಸೆಂಟ್ರಲೈಸ್ ಸ್ಟ್ರಕ್ಚರ್ ಆಗಿತ್ತು. ಅಂದ್ರೆ ಒಂದೇ ಒಂದು BBMC ಆಗಿತ್ತು, ಅದೇ ಎಲ್ಲವನ್ನ ನೋಡ್ತಾ ಇತ್ತು. ಆಮೇಲೆ ಅದಷ್ಟೇ ಅಲ್ಲದೆ ನೀವು ಜನಸಂಖ್ಯೆಯನ್ನ ಕೂಡ ನೋಡಿರೋದು ತುಂಬಾ ವೇಗವಾಗಿ ಹೆಚ್ಚಾಗ್ತಾ ಇದೆ. ಎಷ್ಟಪ್ಪ ಅಂತಂದ್ರೆ ಇವಾಗ ನೋಡಿ 1.35 ಕೋಟಿ ಜನ ಇದ್ದಾರೆ ನಮ್ಮ ಬೆಂಗಳೂರಿನಲ್ಲಿ. ತುಂಬಾ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ ಇವಾಗ ನೋಡಿ, ಒಬ್ಬರೇ IAS ಆಫೀಸರ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿಲ್ಲ, ಒಂದ್ 4-5 ಜನ IAS ಆಫೀಸರ್ಸ್ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ರು ನಿಧಾನವಾಗಿ ಅವರು ಯಾವುದೇ ತರವಾದ ಒಂದು ನಿರ್ಧಾರವನ್ನ ತಗೊಳ್ತಾ ಇದ್ರು. ಆ ತರ ಆಗೋದ್ರಿಂದ ಏನಾಗಿತ್ತಪ್ಪ ಅಂತಂದ್ರೆ ಬ್ಯೂರೋಕ್ರಾಟಿಕ್ ಡಿಲೇಸ್ ಆಗ್ತಾ ಇತ್ತು. ಅಂತಂದ್ರೆ ನಿರ್ಧಾರ ಮಾಡುವಂತ ವೇಗ ಏನಿತ್ತು ತುಂಬಾ ಸ್ಲೋ ಆಗಿ ನಡೀತಾ ಇತ್ತು, ಅಥವಾ ಹಾಗಾಗಿ ನಿಧಾನವಾಗಿ ನಡೀತಾ ಇತ್ತು. ಅದಕ್ಕಾಗಿ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ನಾವು ಏನೇ ಒಂದು ಕೆಲಸವನ್ನ ಮಾಡಬೇಕು ಅಂತ ಅಂದ್ರೂ ಅದು ತುಂಬಾ ಟೈಮ್ ತಗೊಳ್ತಾ ಇತ್ತು. ನೋಡಿ, ಎಲ್ಲಿ ಅಂತಂದ್ರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಅಂದ್ರೆ ನಾವು ಚರಂಡಿಯನ್ನ ಕ್ಲೀನ್ ಮಾಡಬೇಕು ಅಥವಾ ಕಸವನ್ನ ನಾವು ಎಲ್ಲಾದ್ರೂ ಎಸಿಬಾರ್ದು ಅನ್ನೋ ಒಂದು ಇದನ್ನ ಮಾಡ್ಬೇಕು ಅಂತಂದ್ರೆ ಅದೆಲ್ಲ ಏನಾಗ್ತಾ ಇತ್ತು ಅಂದ್ರೆ ಕರೆಕ್ಟ್ ಆಗಿ ನಾವು ಸರ್ವಿಸ್ ನ ಕೊಡೋಕೆ ಆಗ್ತಾ ಇರಲಿಲ್ಲ. ರೋಡ್ಸ್ ಮಾಡ್ಬೇಕು ಅಂತಂದ್ರೂ ತುಂಬಾ ನಿಧಾನವಾಗಿ ಆಗ್ತಾ ಇತ್ತು. ಸ್ಟ್ರಾಂಗ್ ವಾಟರ್ ಡ್ರೈನ್ ಅಂತಂದ್ರೆ ಮಳೆ ಆದಾಗ ನೀವು ನೋಡ್ತೀರಾ, ಅದು ನೀರೆಲ್ಲ ಚರಂಡಿ ನೀರೆಲ್ಲ ರೋಡ್ ಮೇಲೆ ಬರ್ತಾ ಇತ್ತು. ಈ ತರ ಎಲ್ಲ ಆದಾಗ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಬೆಂಗಳೂರಿನ ಜನಕ್ಕೆ ತುಂಬಾ ತೊಂದರೆಗಳಾಗ್ತಾ ಇತ್ತು. ಇದನ್ನ ನಾವು ಸಾಲ್ವ್ ಮಾಡಕ್ಕೆ ನಮ್ ಕಡೆಯಿಂದ ಆಗ್ತಾ ಇರಲಿಲ್ಲ, ಬಿಕಾಸ್ ಆಫ್ ನಿಧಾನವಾಗಿ ನಾವು ಡಿಸಿಷನ್ ಮಾಡ್ತಾ ಇದ್ವಲ್ಲ, ಅದಕ್ಕೋಸ್ಕರ ಈ ಎಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇತ್ತು. ಹಾಗಾಗಿ ನಾವ್ ಏನ್ ಮಾಡಿದೀವಪ್ಪ ಅಂತಂದ್ರೆ ಇವಾಗ ನಾವು ಕರ್ನಾಟಕ ಗವರ್ಮೆಂಟ್ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ಅವರು ಒಂದು ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಅಂತ ಒಂದು ಮಾಡಿದ್ರು. ಅದು 2024 ಅಲ್ಲಿ ಅವರು ಅದನ್ನ ಮಾಡ್ತಾರೆ. ಇದನ್ನ ಮಾಡಿ ಏನಾಗತ್ತಪ್ಪ ಅಂತಂದ್ರೆ ನೋಡಿ, ಕರ್ನಾಟಕ ಸರ್ಕಾರವು ಅಧಿಕಾರವನ್ನು ಏನ್ ಮಾಡ್ತಾ ಇದೆ ಅಂತಂದ್ರೆ ಅದನ್ನ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅವರ ಅಧಿಕಾರವನ್ನ ಒಂದೇ ಸೆಂಟರ್ ಅಲ್ಲಿ ಅಂತಲ್ಲ, ವಿಕೇಂದ್ರಕರಿಸಲು ಅಂದ್ರೆ ಕೇಂದ್ರದಲ್ಲಿ, ಅಂದ್ರೆ ಸೆಂಟರ್ ಅಲ್ಲಿ ಎಲ್ಲಾ ಕೆಲಸಗಳು ಇಲ್ಲ, ಅಥವಾ ಸೆಂಟರ್ದಲ್ಲಿ ಎಲ್ಲಾ ಶಕ್ತಿಗಳು ಇಲ್ಲ. ಅವ್ರು ಏನ್ ಮಾಡ್ತಾ ಇದಾರೆ, ಅಧಿಕಾರವನ್ನ ಏನ್ ಮಾಡ್ತಾ ಇದಾರೆ, ವಿಕೇಂದ್ರಗೊಳಿಸ್ತಾ ಇದ್ದಾರೆ, ಅಂತಂದ್ರೆ ಡಿಸೆಂಟ್ರಲೈಸ್ ಮಾಡ್ತಾ ಇದ್ದಾರೆ. ಈ ತರ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಎಲ್ಲರಿಗೂ, ಅಥವಾ ಬೇರೆ ಬೇರೆ ಜನ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ರೆ ಏನಾಗುತ್ತೆ, ಅವರು ಚೆನ್ನಾಗಿ ಕೆಲಸಗಳನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದನ್ನ ಅವರು ಮಾಡಿದ್ದಾರೆ. So what has basically happened here is, what you have to understand is that there is one important office which is called as Brihat Bengaluru Mahanagara Palike. Now it has got split into 5 different jurisdictions. What are the 5 different jurisdictions that we have? We have Bangalore North, West, East, South, and North, and Central, right? So why they're doing this? This is done under the Great Bengaluru Governance Act 2024. This will be implemented from 2nd of September, and by this, obviously, we want to make sure that there is good governance, right? Now, what are the important things? Now, this is very important that this kind of a significant governance is being seen in Bangalore since a long time, right? Now, because of this,
why there are, what is the challenge, why are we doing this, the reason why are we doing this, or what are the challenges that our BBMP is having is that, see, it is completely centralized structure. So the rapid population is growing and the structure is very centralized, and because of this what's happening is a slow decision making power and bureaucratic delays, and because of this whatever services that the government wants to give, it's not able to do it properly. There is a lot of delay, like the delay in solid waste management or road construction or whatever water that comes, etc. So urban life is, becoming very uniform planning is becoming very impossible. So that is why they have divided or decided now to split the BBMP into five different top categories, and that will improve civic administration as well. ಓಕೆ, ಸೊ ಇವಾಗ ನೋಡಿ ಏನಾಗುತ್ತಪ್ಪ ಅಂತಂದ್ರೆ, ಮುಂಚೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೇಳ್ತೀವಿ, ಅದು ಏನಾಗುತ್ತೆ, ಇದು ಕೋಆರ್ಡಿನೇಟ್ ಮಾಡುತ್ತೆ 5 ಗಳಿಗೆ ಕೋಆರ್ಡಿನೇಟ್ ಮಾಡುತ್ತೆ. ಅಂದ್ರೆ ನಿಮ್ಮ ಬೃಹತ್ ಬೆಂಗಳೂರು ಏನಿದೆ ಅದು ಇವಾಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಆಗುತ್ತೆ. ಅದು ಏನ್ ಮಾಡತ್ತಪ್ಪ ಅಂತಂದ್ರೆ ಅದನ್ನ ಈ 5 ಏನು ಕ್ಯಾಟಗರೀಸ್ ಇದೆ ಅದನ್ನ ಐದರ ಮಧ್ಯೆ ಸಹಕಾರಗಳು ಹೇಗಾಗ್ತಾ ಇದೆ, ಪ್ರಾಜೆಕ್ಟ್ಸ್ ಹೇಗಿದೆ, ಅದರ ಮಧ್ಯೆ ದುಡ್ಡನ್ನ ಎಲ್ಲಿ ಯಾವ ಪ್ರಾಜೆಕ್ಟ್ಗೆ ಕೊಡಬೇಕು, ಇದನ್ನೆಲ್ಲರೂ ಯಾರು ಡಿಸೈಡ್ ಮಾಡ್ತಾರೆ, ನಿಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅವರು ಡಿಸೈಡ್ ಮಾಡ್ತಾರೆ. ಇದರ ಚೀಫ್ ಹೆಡ್ ಯಾರಪ್ಪ ಅಂತಂದ್ರೆ ನಿಮ್ಮ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಓಕೆ, ಮುಖ್ಯಮಂತ್ರಿಗಳು, ನಿಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರಿದ್ದಾರೆ ಅವರು ಇದನ್ನ ಡಿಸೈಡ್ ಮಾಡ್ತಾರೆ. ಆಮೇಲೆ 5 ಕೋಆಪರೇಟಿವ್ ಸಿಟಿ ಕಾರ್ಪೊರೇಷನ್ಸ್ ಇದೆ ನಾನು ಹೇಳಿದ ಹಾಗೆ. ಇವಾಗ ಇಂಡಿಪೆಂಡೆಂಟ್ ಮುನ್ಸಿಪಲ್ ಕಾರ್ಪೊರೇಷನ್ಸ್ ವಿತ್ ಕಂಟ್ರೋಲ್ ಓವರ್ ಲೋಕಲ್ ಸಿವಿಕ್ ಟ್ಯಾಕ್ಸ್ ಕಲೆಕ್ಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಅಂತಂದ್ರೆ, ಈಗ ಬೆಂಗಳೂರು ಸೌತ್ಗೆ ಒಬ್ರು IAS ಆಫೀಸರ್ ಇರ್ತಾರೆ, ಹೆಡೆಡ್ ಈಚ್ ಬೈ ಅ ಕಮಿಷನರ್ ಆರ್ IAS ಆಫೀಸರ್, ಒಬ್ರು IAS ಆಫೀಸರ್ಸ್ ಇರ್ತಾರೆ. ಈ IAS ಆಫೀಸರ್ಸ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಈ ಒಂದು ಕಾರ್ಪೊರೇಷನ್ ಏನಿದೆ ಅದರ ಎಲ್ಲಾ ಕೆಲಸಗಳು ಈ IAS ಆಫೀಸರ್ಸ್ ಮಾಡ್ತಾರೆ. ಅಂದ್ರೆ ನೋಡಿ, ಅವರಿಗೆ ಲೋಕಲ್ ಅಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಾಯ್ತು, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನ್ ಮಾಡೋದಾಯ್ತು, ಇಲ್ಲಿ ರೋಡ್ಸ್ ಆಗ್ಬೇಕಾ, ಅಥವಾ ಇಲ್ಲಿ ಏನಾದ್ರೂ ನೀವು ಕೆರೆ ಮಾಡ್ಬೇಕಾ, ಲೇಕ್ ಮಾಡ್ಬೇಕಾ, ಈ ಎಲ್ಲವನ್ನ ಯಾರು ಮಾಡ್ತಾರಪ್ಪ ಅಂತಂದ್ರೆ ಇವರು ಮಾಡ್ತಾರೆ. ಅದಷ್ಟೇ ಅಲ್ಲದೆ ಆ ಒಂದು ಕಾರ್ಪೊರೇಷನ್ ಅಲ್ಲಿ ಏನಾದ್ರೂ ಸಿಟಿಸನ್ಸ್ ಇದ್ರೆ, ಲೋಕಲ್ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ನೋಡೋಕೆ ನೀವು ವಾರ್ಡ್ ಚೇರ್ಮನ್ಸ್ ಕೂಡ ಇರುತ್ತೆ, ವಾರ್ಡ್ ಕಮಿಟೀಸ್ ಕೂಡ ಇರುತ್ತೆ, ರೈಟ್. ಅದನ್ನ ನೋಡಿದ್ರೆ ನೀವು ನೋಡಿ ಯಾರು IAS ಆಫೀಸರ್ಸ್ ಇದ್ದಾರೆ ಫಾರ್ ಸೆಂಟ್ರಲ್, ಈಸ್ಟ್, ನಾರ್ತ್, ವೆಸ್ಟ್, ಸೌತ್ ಅಂತ ಇದೆ. ಇಲ್ಲಿ ನಾನು ಹಾಕಿದ್ದೀನಿ ಬಟ್ ನಾಟ್ ಇಂಪಾರ್ಟೆಂಟ್, ಬಟ್ ಹಾಗೆ ನೋಡ್ಕೊಳ್ಳಿ. ಮತ್ತೆ ಸ್ಟೇಟ್ ಗವರ್ಮೆಂಟ್ ಅಲೋಕೇಟೆಡ್ ಅಂತಂದ್ರೆ, ಇವಾಗ ನಮ್ಮ ರಾಜ್ಯ ಸರ್ಕಾರದವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ 125 ಕೋಟಿನ ಇನಿಷಿಯಲ್ ಫಂಡಿಂಗ್ ಅಂತಂದ್ರೆ ಇವಾಗ ಕೊಟ್ಟಿದ್ದಾರೆ. ಎದಕ್ಕಪ್ಪ ಅಂತಂದ್ರೆ, ನೀವು ಒಂದು ಆಫೀಸ್ ಮಾಡ್ಕೊಳ್ಳಿ, ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಮಾಡ್ಕೊಳ್ಳಿ, ಒಂದ್ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ನ ಕಾಸ್ಟ್ ನೋಡ್ಕೊಳ್ಳಿ, ಸ್ಟಾಫ್ ನಿಮ್ಗೆ ಹೊಸ ಸ್ಟಾಫ್ ಬೇಕಾದ್ರೆ, ಹೊಸ ಜನರು ಬೇಕಾದ್ರೆ, ಉದ್ಯೋಗ ಮಾಡೋರು ಬೇಕಾದ್ರಪ್ಪ ಅಂತಂದ್ರೆ, ಉದ್ಯಮಿಗಳು ಬೇಕಾದ್ರೆ ಅವ್ರನ್ನ ನೀವು ತಗೊಳ್ಳಿ ಅನ್ನೋದಕ್ಕೆ ಸ್ಟಾಫ್ ಸ್ಯಾಲರೀಸ್ಗೋಸ್ಕರ ಆಯ್ತು. ಅದಷ್ಟೇ ಅಲ್ಲದೆ ಏನಾಗುತ್ತೆ, BBMC's ಲಯಬಿಲಿಟೀಸ್ ಅಂಡ್ ಅಸೆಟ್ಸ್ ವಿಲ್ ಬಿ, ಏನಾದ್ರೂ ಇದ್ರೆ ಅಂತಂದ್ರೆ ಅದ್ರ ಹತ್ರ ಏನಾದ್ರೂ ಪ್ರಾಫಿಟ್ ಇದ್ರೆ ಅದನ್ನ, ಮತ್ತೆ ಏನಾದ್ರೂ ಸಾಲಗಳಿದ್ರೆ, ಲಯಬಿಲಿಟೀಸ್ ಇದ್ರೆ ಅದನ್ನ ಕೂಡ ಈ 5 ಕಾರ್ಪೊರೇಷನ್ಗಳಲ್ಲಿ ಸಮವಾಗಿ ಅವ್ರು ಏನ್ ಮಾಡ್ತಾರಪ್ಪ ಅಂತ ಹಂಚ್ತಾರೆ. ಅದನ್ನ ಮಾಡೋದ್ರಿಂದ ಏನಾಗತ್ತಂದ್ರೆ ಎಲ್ಲರಿಗೂ ಸಾಲವೂ ಸಿಗುತ್ತೆ, ಎಲ್ಲರಿಗೂ ಪ್ರಾಫಿಟ್ ಸಿಗುತ್ತೆ, ಆ ತರ ಅವರು ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಇದನ್ನ ಸೂಪರ್ವೈಸ್ ಮಾಡೋರು ಯಾರಪ್ಪ ಅಂತಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಸೂಪರ್ವಿಷನ್ ಮಾಡ್ತಾರೆ. ಓಕೆ, ಪೆಂಡಿಂಗ್ ಕಾಂಟ್ರಾಕ್ಟ್ ಪೇಮೆಂಟ್ಸ್ ಹ್ಯಾವ್ ಟು ಬಿ ಕ್ಲಿಯರ್ಡ್ ಟು ಅವಾಯ್ಡ್ ಡಿಸ್ಟರ್ಬ್ ಬಿಟ್ವೀನ್ ದ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಅಂತಂದ್ರೆ, ಯಾವ್ದಾದ್ರು ಕಾಂಟ್ರಾಕ್ಟ್ ಇನ್ನೂ ಪೆಂಡಿಂಗ್ ಅಲ್ಲಿ ಇದ್ರೆ ಅದನ್ನ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನ ನಾವು ಮೊದಲು ಕ್ಲಿಯರ್ ಮಾಡ್ಬೇಕು. ಯಾಕಂತಂದ್ರೆ ಮುಂದೆ ಬರುವಂತ ಪ್ರಾಜೆಕ್ಟ್ಸ್ಗೆ ನಮಗೆ ತೊಂದರೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದನ್ನ ಕೂಡ ಅವರು ಡಿಸೈಡ್ ಮಾಡಿದ್ದಾರೆ. ಸೊ ನೋಡಿ, ಸ್ಟ್ರಕ್ಚರ್ ಹೇಗಿದೆ, ಮುಂಚೆ ಒಂದೇ ಬಾಡಿ ಆಗಿತ್ತು, ಆದ್ರೆ ಇವಾಗ ಏನಾಗಿರುತ್ತೆ, ಇವಾಗ 5 ಡಿಫ್ರೆಂಟ್ ಬಾಡೀಸ್, ಅದ್ರ ಜೊತೆಗೆ ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇರುತ್ತೆ. ಅದಷ್ಟೇ ಅಲ್ಲದೆ ನೋಡಿ, ವೀಕ್ ಇಂಡೈರೆಕ್ಟ್ ಆಗಿತ್ತು, ಸೆಂಟ್ರಲೈಸ್ಡ್ ಆಗಿತ್ತು, ಸ್ಲೋ ಬ್ಯೂರೋಕ್ರಾಟಿಕ್. ಇವಾಗ ಏನಾಗುತ್ತೆ, ಒಬ್ಬೊಬ್ಬರೇ ಇದ್ದಾರೆ ಒಂದೊಂದು ರೀಜನ್ಗೆ ಅಂದ್ರೆ ತುಂಬಾ ವೇಗವಾಗಿ ಆಗುತ್ತೆ, ಲೋಕಲ್ ರಿಟೆನ್ಷನ್ ಆಗುತ್ತೆ, ರೀಇನ್ವೆಸ್ಟ್ಮೆಂಟ್ ಆಗುತ್ತೆ, ಆಮೇಲೆ ಸ್ಟ್ರಾಂಗ್ ವಾರ್ಡ್ ಇರುತ್ತೆ. ಅದಷ್ಟೇ ಅಲ್ಲದೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಈ ಒಂದು ಪಾಪ್ಯುಲೇಷನ್, ಮುಂಚೆ ಇಷ್ಟು ಪಾಪ್ಯುಲೇಷನ್ ಇತ್ತು, ಆದ್ರೆ ಇವಾಗ ನಾವ್ ಏನ್ ಮಾಡಿದೀವಿ, ಪಾಪ್ಯುಲೇಷನ್ ನ ಸಮವಾಗಿ ಡಿವೈಡ್ ಮಾಡಿದೀವಿ. ಹಾಗಾಗಿರೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಎಲ್ಲರಿಗೂ ಮ್ಯಾನೇಜ್ ಮಾಡೋಕೆ ಈಸಿ ಆಗುತ್ತೆ. ಸೊ ಇವತ್ತಿಗೆ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಮತ್ತೆ ನಾಳೆ ನಾನು 2 ಟಾಪಿಕ್ಸ್ ನ ತಗೊಂಡ್ ಬರ್ತೀನಿ. So today we will stop it here. If you see the comparison between the old and the new, I have already given you. I have told you what are the problems here and what are the new things that we are trying to implement over here, right? So this is all for today. I will continue tomorrow. Thank you so much for your cooperation.